ಫ್ರೆಂಡ್ಸ್, ಇವತ್ತು ಮಂಗಳೂರಿನ ಗೋಳಿ ಬಜೆ ಒಂದು ಪರ್ಫೆಕ್ಟಾಗಿ ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಹೀಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅಂದರೆ ನಮಗೆ ಎಷ್ಟು ಮಾಡಿದರೂ ಹೋಟ್ಲಲ್ಲಿ ತಿಂದ ಹಾಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ತುಂಬ ಜನ. ಅದರ ಸೀಕ್ರೆಟ್ ನಾನು ಇವಾಗ ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಅದಕ್ಕೆ ನಾನು 3 ಬಾಳೆಹಣ್ಣು, ಇದು ಆಪ್ಷನಲ್. ಆಮೇಲೆ ಸ್ವಲ್ಪ ಶುಂಠಿ, ಕಾಯಿ ಮೆಣಸು 1-2 ತಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು. ನಾವು ಮೊದಲು ಬಾಳೆಹಣ್ಣು, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ, 1-2 ಚಮಚ ಇಲ್ಲ 3 ಚಮಚ ಎಷ್ಟು ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ 1 ಕಪ್ಪಷ್ಟು ನಾನು ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇವಾಗ ಈ ಪಾತ್ರೆಗೆ ನಾನು 3 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಮೈದಾ ಹಿಟ್ಟಲ್ಲೇ ಮಾಡೋದು. ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ 1/4 ಕಪ್ಪಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೇನೆ. ಕಡಲೆ ಹಿಟ್ಟೆ ಹಾಕಿದರೆ ಅದಕ್ಕೆ ಒಂದು ಟೇಸ್ಟು, ಟೆಕ್ಸ್ಚರ್ ಎಲ್ಲ ಬರುತ್ತೆ. ಒಮ್ಮೆ ಮಾಡಿ ನೋಡಿ ಬೇಕಾದರೆ. ತುಂಬ ಜನ ಸ್ವಲ್ಪ ಟೀಕೆ ಮಾಡ್ಬೋದು, ಇದು ಬನಾನಾ ಹಾಕ್ತಾರಾ ಹಾಗೆ ಹೀಗೆ ಅಂತ. ಒಮ್ಮೆ ಮಾಡಿ ನೋಡಿ, ಹಾಗೆ ಚೆನ್ನಾಗಿ ಬರುತ್ತೆ. ಅದು ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೇನೆ. ನೀರು ಹಾಕ್ಕೊಂಡು ಅದನ್ನು ಒಂಥರ ದಪ್ಪ ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಬೇಕು, ಕಲಸಬೇಕು. ಹಾಗೆ ಸ್ವಲ್ಪ 1 ಚಮಚದಷ್ಟು ಜೀರಿಗೆ, ಈಗ ನಾನು ಕಟ್ ಮಾಡಿಕೊಂಡಿದ್ದೇನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೇನೆ ಇದಕ್ಕೆ. ಅದನ್ನು ಪುನಃ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೈಯಲ್ಲಿ ಬೀಟ್ ಮಾಡೋದು ಅಂತ ಹೇಳ್ತಾರಲ್ಲ, ಚೆನ್ನಾಗಿ ಬೀಟ್ ಮಾಡಬೇಕು. ಆಮೇಲೆ ನಾವೊಂದು 3-4 ಗಂಟೆ ಹಾಗೆ ಇಡಬೇಕು. ಹಾಗೆ ಇಟ್ಟರೆ ಮಾತ್ರ ಅದರದ್ದು ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ಸ್ಟಂಟಾಗಿ ಮಾಡ್ಬೋದು ಇದು ಬಾಳೆಹಣ್ಣು ಮತ್ತು ಮೊಸರು ಹಾಕಿರೋದ್ರಿಂದ. ಆದರೆ ಹೀಗೆ ಮಾಡಿದರೆ ತುಂಬ ಚೆನ್ನಾಗಿ ನಮಗೆ ಹೋಟ್ಲಿ ಥರನೇ ಆಗುತ್ತೆ. ನೋಡಿ, 4 ಗಂಟೆ ಆಯಿತು. ಇವಾಗ ತೆಗಿತಾ ಇದ್ದೇನೆ ನಾನು. ಇದಕ್ಕಿನ್ನು ಒಂದು 1/4 ಟೀ ಸ್ಪೂನಷ್ಟು ಸೋಡಾ ಹುಡಿ ಹಾಕಬೇಕು. ಸೋಡಾ ಹುಡಿ ಹಾಕಲೇಬೇಕು, ಹಾಕಿದರೆ ಮಾತ್ರ ಅದರದ್ದೊಂದು ಗಮ ಬರೋದು. ನೀವು ಮಾಡಿ ನೋಡಿ ಬೇಕಾದರೆ. ಯಾಕಂದರೆ ಹೋಟ್ಲಲ್ಲಿ ಎಲ್ಲ ಸೋಡಾ ಪುಡಿ ಹಾಕದೆ ಮಾಡೋದೇ ಇಲ್ಲ. ಒಮ್ಮೆ ಮಾಡ್ಬೋದು. ಹಾಗೆ ಸ್ವಲ್ಪ ಎಣ್ಣೆ ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ನಾನು. ಯಾಕಂದರೆ ಅಗಲ ಪಾತ್ರೆಯಲ್ಲಿ ಇಡಬೇಡಿ, ಎಣ್ಣೆ ಸ್ವಲ್ಪ ಜಾಸ್ತಿ. ಅಂದರೆ ಇದು ನಾವು ಗೋಳಿ ಬಜೆ ಹಾಕ್ತೀವಲ್ಲ, ಅದು ಮುಳುಗುವಷ್ಟು ಎಣ್ಣೆ ಇರಬೇಕು. ಅದು ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಸ್ವಲ್ಪ ಹಾಕಿ ನೋಡಿ. ಆಮೇಲೆ ನಮ್ಮ ಕೈಯಲ್ಲಿ ಸ್ವಲ್ಪನೇ ಹಾಕೋತಾ ಬರೋದು. ನೀವು ಕೈಯಲ್ಲಿ ಸ್ವಲ್ಪ ರೌಂಡ್ ಮಾಡಿ ಮಾಡ್ಬೋದು. ನಾನಿಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೇನೆ, ಅದರಿಂದ ನನಗೆ ಅಷ್ಟು ರೌಂಡಾಗಿ ಮಾಡೋದಕ್ಕೆ ಆಗಲಿಲ್ಲ. ಒಂದು ಕೈಯಲ್ಲಿ ಹಿಡ್ಕೋಬೇಕಲ್ಲ, 2 ಕೈಯಲ್ಲಿ ಹಿಡ್ಕೋಬೇಕು ಪಾತ್ರೆಯನ್ನು. ಹಾಗೆ ನೀವು ಮಾಡಿದರೆ ಗ್ಯಾರಂಟಿ ಅದು ಹಾಗೆ ಬರುತ್ತೆ. ಬೇಕಾದರೆ ನೋಡಿ. ಆಮೇಲೆ ಅದನ್ನು ಮಗುಚೋದಷ್ಟೇ. ಫಸ್ಟಿಗೆ ನಾವು ಹೈ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಬೇಯ್ತಾ ಬರುವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಬೇಕು. ಯಾಕಂದರೆ ಅದು ಒಳಗೆ ಕೂಡ ಬೇಯಬೇಕಲ್ಲ, ಇಲ್ಲದ್ರೆ ಸೀದು ಹೋಗ್ಬೋದು. ಅದಕ್ಕೋಸ್ಕರ ನೋಡಿ. ಮತ್ತು ಗೋಳಿ ಬಜೆ ಅಂದರೆ ರೌಂಡ್ ಅಂತಲ್ಲ, ಅದು ಸ್ವಲ್ಪ ಉದ್ದಕ್ಕೆಲ್ಲ ಇರುತ್ತಲ್ಲ, ಅದು ನೋಡೋದಕ್ಕೆ ನೋಡಿ ಹಾಗೆ ಉದ್ದ ಅದು ಚೆನ್ನಾಗಿ ಕಾಣಿಸ್ತದೆ ನೋಡಿ. ತಿನ್ನೋದಕ್ಕಂತೂ ಅದ್ಭುತ ರುಚಿ. ಹಾಗೆ ಅದಕ್ಕೊಂದು ಕಾಯಿ ಚಟ್ನಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹಾಕುವಾಗ ಸ್ವಲ್ಪ ಕೈಯನ್ನು ನೀರಿಗೆ ಅದ್ದಿ ಹಾಗೆ ಹಾಕ್ಕೊಂಡು ಹೋದರೆ ಆಯ್ತು. ಇಲ್ಲದ್ರೆ ಕೈಗೆ ಅಂಟುತ್ತಲ್ಲ, ಹಾಗೆ. ಅದಕ್ಕೋಸ್ಕರ ನೀರು ಸ್ವಲ್ಪ ಎಣ್ಣೆಗೆ ಬೀಳದ ಹಾಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಅದು ಮುಖಕ್ಕೆಲ್ಲ ಸಿಡಿಬೋದು. ಕಾಯಿ ಚಟ್ನಿ ಹೇಗೆ ಮಾಡೋದಂದರೆ ಸ್ವಲ್ಪ ತೆಂಗಿನಕಾಯಿ ತಗೊಂಡು ಅದಕ್ಕೆ 1-2 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ 1-2 ಎಸಳಿನಷ್ಟು ಪುದೀನ, ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಅಲ್ಲಿಗೆ ಒಂದು ಚಟ್ನಿ ಗ್ರೈಂಡ್ ಮಾಡಬೇಕು, ಚಟ್ನಿ ರೆಡಿ ಆಗುತ್ತೆ. ನೀವು ಒಮ್ಮೆ ಹಾಗೆ ಮಾಡಿ ನೋಡಿ. ತುಂಬಾ ಅದು ಆ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಗೋಳಿ ಬಜೆಗೆ. ಮಂಗಳೂರಿನ ಗೋಳಿ ಬಜೆ ನಮ್ಮದು ಪರ್ಫೆಕ್ಟಾಗಿ ರೆಡಿ ಆಯಿತು ನೋಡಿ. ಉಬ್ಬಿ ಬಂದಿದೆ. ಅಂದರೆ ಇದು ಸೋಡಾ ಹುಡಿ ಹಾಕಿರೋದನ್ನು ಉಬ್ಬೋದು, ಬೇಗ ಉಬ್ಬುತ್ತದು ಚೆನ್ನಾಗಿ. ಒಳಗಡೆ ಅದರದ್ದೊಂಥರ ಮೆದುವಾಗಿರುತ್ತೆ, ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ನೀವು ಕೂಡ ಇದೇ ಥರ ಮಾಡಿ ನೋಡಿ. ಇಲ್ಲಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಆಮೇಲೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಮಸ್ಕಾರ, ನವೀನ್ ಪಡೀಲ್ ನಿಕ್ಲೇಡ್ ದಾತಿನ ಕುಸಲ್ ದರ್ಸೆ ಎಂಜೆ ಎಗ್ಡೆ ಕ್ರಿಯೇಷನ್ಸ್ ನಿಕ್ಲೆಗ್ ಯೂಟ್ಯೂಬ್ ಮತ್ತೊಂಜಿ ಚಾನಲ್ ಬರೋದು. ಜಾರ್ನೊಂಜಿ ಯೂಟ್ಯೂಬ್ ಬರ್ಪುನ ಚಾನಲ್ ನಿಕ್ಲೊಂಜಿ ತೂದು ಐಕ್ ಸಬ್ಸ್ಕ್ರೈಬ್ ಆದ್ ಬೆಲ್ ಬಟನ್ ಒತ್ತು ಅರೆ ಸಪೋರ್ಟ್ ಮಾಡ್ಕೊಳ್ಳಿ.